ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಡಿ ಈಗ ಏನಪ್ಪಾ ಅಂತ ಹೇಳಿದ್ರೆ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಫಲಾನುಭವಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅಂತ ಒಂದಷ್ಟು ಇವೆಂಟ್ ಇದೆ. ಅದೇನಿದೆ ಅಂತ ಸ್ವಲ್ಪ ನೋಡ್ಕೊಂಡ್ ಬಂದ್ಬೇಡ. KASS ಸೌಲಭ್ಯಕ್ಕೆ ಯಾರು ಅರ್ಹರು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರು ವೈದ್ಯಕೀಯ ಹಾಜರಾತಿ ನಿಯಮಗಳು 1963 ಅನ್ವಯ ಕೆಲವೊಂದು ಇಲಾಖೆ ಗುಂಪುಗಳನ್ನು ಹೊರತುಪಡಿಸಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಓಕೆನಾ? ಅರ್ಹ ಅವಲಂಬಿತರು ಯಾರು? ಅವಲಂಬಿತರು ಅಂದ್ರೆ ಕುಟುಂಬ ಅಂತ. ಕುಟುಂಬ ಅಂದ್ರೆ ಸರ್ಕಾರಿ ನೌಕರರ ಪತಿ ಅಥವಾ ಪತ್ನಿ, ತಂದೆ ಮತ್ತು ತಾಯಿ, ಮಲತಾಯಿಯನ್ನು ಒಳಗೊಂಡಂತೆ ಅವರು ಸರ್ಕಾರಿ ನೌಕರರೊಂದಿಗೆ ಸಾಮಾನ್ಯವಾಗಿ ವಾಸವಿದ್ದಲ್ಲಿ ಮತ್ತು ಒಟ್ಟು ಮಾಸಿಕ ಆದಾಯ ಅಥವಾ ಕುಟುಂಬ ಪಿಂಚಣಿ 8,500 ಹಾಗೂ ಚಾಲ್ತಿ ಇದ್ದ ತುಟ್ಟಿ ಭತ್ಯೆಯನ್ನು ಒಳಗೊಂಡ ಮೊತ್ತವನ್ನು ಮೀರಬಾರದು. ಓಕೆ, ಸರ್ಕಾರಿ ನೌಕರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರಬೇಕು. ಮಕ್ಕಳು, ದತ್ತು ಪಡೆದ ಮಕ್ಕಳು ಮತ್ತು ಮಲ ಮಕ್ಕಳನ್ನು ಒಳಗೊಂಡದ್ದು ಕೂಡ ಇದು ಅವರಿಗೆ ಅಪ್ಲೈ ಆಗುತ್ತೆ ಅಂತ. ಯೋಜನೆಗೆ ಒಳಪಡದ ನೌಕರ ವರ್ಗ ಯಾವುದು? ಇದು ಮೋಸ್ಟ್ ಇಂಪಾರ್ಟೆಂಟ್. ಸಾರ್ವಜನಿಕ ವಲಯದ ಪಬ್ಲಿಕ್ ಸೆಕ್ಟರ್ ಎಸ್ಟಾಬ್ಲಿಷ್ಮೆಂಟ್ ಇತರೆ ನೌಕರರು ಅಂದರೆ ಸ್ಥಳೀಯ ಸಂಸ್ಥೆ, ಸ್ವಾಯತ್ತ ಸಂಸ್ಥೆಗಳು, ಅನುದಾನಿತ ಸಂಸ್ಥೆ, ವಿಶ್ವವಿದ್ಯಾನಿಲಯಗಳು, ಶಾಸನಬದ್ಧ ಸಂಸ್ಥೆಗಳು, ಗುತ್ತಿಗೆ, ಹೊರ ಗುತ್ತಿಗೆ ನೌಕರರು, ಅರೆಕಾಲಿಕ ನೌಕರರು, ದಿನಗೂಲಿ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ. ಓಕೆನಾ? ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗಾಗಲೇ ಬೇರೆ ಆರೋಗ್ಯ ಯೋಜನೆಯಡಿ ಒಳಪಟ್ಟ ಸರ್ಕಾರಿ ನೌಕರರು, ಉದಾಹರಣೆ ಪೊಲೀಸ್ ಇಲಾಖೆಯಲ್ಲಿ ಆರೋಗ್ಯ ಭಾಗ್ಯ ಯೋಜನೆಗೆ ಒಳಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ. ರಾಜ್ಯ ಸೇವೆಯಲ್ಲಿ ನಿಯೋಜನೆ ಎರವಲು ಸೇವೆ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಕೇಂದ್ರ ಸರ್ಕಾರಿ ನೌಕರರು, ಸಾರ್ವಜನಿಕ ವಲಯದ ಸ್ಥಾಪನೆಯ ಎಸ್ಟಾಬ್ಲಿಷ್ಮೆಂಟ್ ಇನ್ ಪಬ್ಲಿಕ್ ಸೆಕ್ಟರ್ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ. ಸಾರ್ವಜನಿಕ ವಲಯ ಸ್ಥಾಪನೆ ಎಂದರೆ ಕರ್ನಾಟಕ ನಾಗರಿಕ ಸೇವೆಗಳು 1977 ನಿಯಮ 5ರಲ್ಲಿ ನಿರ್ದಿಷ್ಟಪಡಿಸಲಾದ ಸ್ಥಾಪನೆಗಳ ನೌಕರರು ಅಂತ. ವೈದ್ಯಕೀಯ ಚಿಕಿತ್ಸೆ ನೀಡುವ ಸಂಬಂಧ ರಾಜ್ಯ ಸರ್ಕಾರವು ರೂಪಿಸಿರುವ ಪ್ರತ್ಯೇಕ ನಿಯಮಗಳು ಅನ್ವಯವಾಗುವ ಇತರ ಯಾವುದೇ ವರ್ಗದ ವ್ಯಕ್ತಿಗಳಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ನ್ಯಾಯಾಂಗ ಸೇವೆಯ ಅಧಿಕಾರಿಗಳು ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ನೌಕರರು ಈ ಯೋಜನೆಗೆ ಒಳಪಡುವುದಿಲ್ಲ. ಅಖಿಲ ಭಾರತ ಸೇವೆಗೆ ಸೇರಿದ ಅಧಿಕಾರಿಗಳು, ರಾಜ್ಯ ವಿಧಾನಮಂಡಲದ ನೌಕರರು ಇದರಲ್ಲಿ ಬರುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಓಕೆ, ದೆನ್ ಕರ್ನಾಟಕ ಸರ್ಕಾರಿ ನೌಕರನ ಕುಟುಂಬ ವೈದ್ಯಕೀಯ ಕುಟುಂಬ ಪದದ ವ್ಯಾಖ್ಯಾನವೇನು ಅಂತ ಕೇಳಿದರೆ, ಕುಟುಂಬ ಪದ ಅಂತ ಹೇಳಿದ್ರೆ ವೈದ್ಯಕೀಯ 1963 ನಿಯಮ 2ರಲ್ಲಿನ ಕುಟುಂಬ ಎಂದರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ, ತಂದೆ, ತಾಯಿ ಮತ್ತು ಮಕ್ಕಳು, ಅವರು ಕುಟುಂಬ ಅಂತ. ದತ್ತು ಮಕ್ಕಳು ಅಥವಾ ಮಲ ಮಕ್ಕಳನ್ನು ಒಳಗೊಂಡ್ರು ಕೂಡ ಅವರು ಮಲತಾಯಿ, ತಾಯಿ ಅಂದ್ರೆ ಮಲತಾಯಿಯನ್ನು ಒಳಗೊಂಡ್ರು ಕೂಡ ಅವರು ಕುಟುಂಬ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸರ್ಕಾರಿ ನೌಕರನು ವೃತ್ತಿಪರ ಪ್ರೊಬೇಷನರಿ ಪೀರಿಯಡ್ ಅವಧಿಯಲ್ಲಿದ್ದರೆ ಈ ಯೋಜನೆ ಅನುಭವಿಸಬಹುದೇ? ಈ ಯೋಜನೆಗೆ ಅರ್ಹನಾಗಿರುತ್ತಾನೆ. ಓಕೆ, ದಂಪತಿಗಳಿಬ್ಬರು ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಇಬ್ಬರೂ ವಂತಿಗೆಯನ್ನು ಸಲ್ಲಿಸಬೇಕಾ? ಇಬ್ಬರೂ ಕೂಡ ವಂತಿಗೆಯನ್ನು ಪ್ರತ್ಯೇಕವಾಗಿ ನೋಂದಾಯಿಸಿಕೊಳ್ಳಬೇಕು, ವಂತಿಗೆಯನ್ನು ಸಲ್ಲಿಸಬೇಕು. ಓಕೆ, ಆದ್ರೆ ಇಲ್ಲಿ ನೋಡಿ, ಇಬ್ಬರೂ ಉದ್ಯೋಗಿಗಳು ತಮ್ಮ ಪೋಷಕರನ್ನು ಅವಲಂಬಿತರನ್ನಾಗಿ ಸೇರಿಸಲು ಬಯಸಿದರೆ ಇಬ್ರು ಮಾಡ್ಕೋಬಹುದು. ಮಲ ಮಕ್ಕಳಿಗೆ ಸೌಲಭ್ಯವನ್ನು ಅನುಮತಿಸಲಾಗಿದೆಯೇ? ಹೌದು. ಈ ಸೌಲಭ್ಯಗಳಿಗೆ ಕುಟುಂಬದ ಸದಸ್ಯರಡಿಯಲ್ಲಿ ಅವಲಂಬಿತರ ಅತ್ತೆಯನ್ನು ಸೇರಿಸಬಹುದೇ? ಸರ್ಕಾರಿ ನೌಕರನು ತನ್ನ ತಂದೆ ತಾಯಿಯನ್ನು ಅಥವಾ ಅತ್ತೆ ಮಾವರನ್ನು ಸೇರಿಸಿಕೊಳ್ಳುವ ಆಯ್ಕೆಯನ್ನು ಹೊಂದಿರತಕ್ಕದ್ದು. ತಂದೆ ತಾಯಿ ಸೇರಿಸಬೇಕು, ಇಲ್ಲ ಅತ್ತೆ ಮಾವ ಸೇರಿಸಬೇಕು. KCS ನಿಯಮದಡಿ KSS ನಿಯಮದಂತೆ ಸರ್ಕಾರಿ ನೌಕರರೊಂದಿಗೆ ವಾಸವಿದ್ದು ಕನಿಷ್ಠ ಮಾಸಿಕ ಪಿಂಚಣಿ ಕುಟುಂಬ ಆದಾಯ 8,500 ಹಾಗೂ ಚಾಲ್ತಿಯಲ್ಲಿದ್ದ ತುಟ್ಟಿ ಭತ್ಯೆಯನ್ನು ಒಳಗೊಂಡ ಮೊತ್ತವನ್ನು ಮೀರಬಾರದು ಅಂತಿದೆ. ಓಕೆ, ಈ ಯೋಜನೆಯಲ್ಲಿ ಅವಲಂಬಿತರ ಪುತ್ರರು, ಹೆಣ್ಣು ಮಕ್ಕಳಿಗೆ ಯಾವುದೇ ವಯಸ್ಸಿನ ಮಿತಿ ಇದೆಯೇ? ಇದೆ. ಏನಂದ್ರೆ 25ರಿಂದ 30 ವರ್ಷ ಅಥವಾ ಸ್ವಂತ ಉದ್ಯೋಗ ಮಾಡೋವರೆಗೂ ಅಥವಾ ಮದುವೆ ಆಗೋವರೆಗೂ ಅವರು ನಮ್ಮ ಜೊತೆ ಇರಬಹುದು, ಅವರಿಗೆ ಈ ಫೆಸಿಲಿಟಿ ಇದೆ ಅಂತ. ಶಾಶ್ವತ ಅಂಗವೈಕಲ್ಯದಿಂದ ಬಳಲ್ತಾ ಇದ್ರೆ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿದ್ದಾರೆ. ಆಸ್ಪತ್ರೆಗಳಲ್ಲಿ ನಮೂದಿಸಲಾದ ವಾರ್ಡ್ನ ಅರ್ಹತೆಯ ಮಾನದಂಡಗಳು ಯಾವ್ಯಾವು ಅಂತ. ಗ್ರೂಪ್ A ಅಂಡ್ B ಗೆ ಪ್ರೈವೇಟ್ ವಾರ್ಡು, C ಗೆ ಸೆಮಿ ಪ್ರೈವೇಟ್ ವಾರ್ಡು, D ಗೆ ಜನರಲ್ ವಾರ್ಡ್. ಗ್ರೂಪ್ B ಗೆ ಅವರು ಅಲ್ಲಿ ಅವೈಲ್ ಮಾಡಬಹುದು ಫೆಸಿಲಿಟಿನ.
ರೈಟ್. ಫಲಾನುಭವಿ ನಿಗದಿಪಡಿಸಿರುವ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ವಾರ್ಡ್ ಪಡೆಯಲು ಯೋಜನೆಯಲ್ಲಿ ಅವಕಾಶವಿದೆಯೇ? ಇಲ್ಲ. ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮಟ್ಟದ ಇದನ್ನು ಪಡೆಯಲು ಅವಕಾಶ ಇಲ್ಲ. ಆದರೆ ವ್ಯತ್ಯಾಸದ ಹಣವನ್ನು ಪಾವತಿ ಮಾಡಿ ರಸೀದಿಯನ್ನು ಪಡೆಯಬಹುದು. ಓಕೆ. ನೋಂದಾಯಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಫಲಾನುಭವಿಗೆ ಯಾವ ದಾಖಲೆ ಅಗತ್ಯವಿದೆ? DDO ಸಹಿ ಹೊಂದಿರುವ ದೃಢೀಕರಣ ಪತ್ರ ಅಥವಾ KASS ಕಾರ್ಡ್. ರೆಫರಲ್ ಅಗತ್ಯವಿದೆಯೇ? ರೆಫರಲ್ ಉದ್ದೇಶಕ್ಕಾಗಿ ತಜ್ಞರು ನೋಂದಾಯಿತ ಎಂಪ್ಯಾನಲ್ಡ್ ಮಾಡಲಾದ ಆಸ್ಪತ್ರೆಯನ್ನು ಹೆಸರು ಸೂಚಿಸಬೇಕೇ? ಸರ್ಕಾರಿ ವೈದ್ಯರಿಂದ ಯಾವುದೇ ನಿರ್ದೇಶನ ಅಗತ್ಯವಿಲ್ಲ. ಕೆಲವೊಂದು ಚಿಕಿತ್ಸೆಗೆ ರಿಪ್ಲೇಸ್ಮೆಂಟ್ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಗಳಿಗೆ ನಿಗದಿಪಡಿಸಿದ ಅನುಮೋದನೆಗೆ ಮುಂಜೂರಾತಿಯೊಂದಿಗೆ ಕ್ರಮ ಕೈಗೊಳ್ಳಲಾಗುವುದು. KSS ನ ಅಡಿಯಲ್ಲಿ ಪಾವತಿಸಲಾದ ಚಿಕಿತ್ಸಾ ವೆಚ್ಚದ ಅರ್ಹತಾದಾಯಕ ಮೊತ್ತ ಎಷ್ಟು? CGHS ಆಧಾರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಆಧಾರದ ಮೇಲೆ ಯಾವುದೇ ಹೊರಮಿತಿ ಇಲ್ಲದೆ ಪಾವತಿಸಲಾಗುವುದು. ಈ ಫಲಾನುಭವಿಗಳು ಆರೋಗ್ಯ ಸೇವೆಯನ್ನು ಎಲ್ಲಿ ಪಡೆಯಬಹುದು? ಈ ಫಲಾನುಭವಿಗಳು ಆರೋಗ್ಯ ಸೇವೆಗಳನ್ನು ಸರ್ಕಾರಿ ಆಸ್ಪತ್ರೆ, KASS ನೋಂದಾಯಿತ ಖಾಸಗಿ ಆಸ್ಪತ್ರೆಗಳು, ಫಲಾನುಭವಿಗಳು ಸೇವೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ನೋಂದಾವಣೆ ಮಾಡದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು ಮತ್ತು ನಿಯಮಾನುಸಾರ ರಿಯಂಬರ್ಸ್ಮೆಂಟ್ ತಗೊಳ್ಳೋಕೆ ಅವರು ಎಲಿಜಿಬಲ್. ಮೊದಲ ಹಂತದಲ್ಲಿ ಕೇಸ್ ಸೌಲಭ್ಯಗಳೇನು? ಮೊದಲ ಹಂತದಲ್ಲಿ ಈ ಕೇಸ್ನ ಅಡಿಯಲ್ಲಿ ಒಳರೋಗಿ ಚಿಕಿತ್ಸೆ, ಹಗಲು ಚಿಕಿತ್ಸಾ ಕೇಂದ್ರ, ಕಣ್ಣಿನ ಶಸ್ತ್ರಚಿಕಿತ್ಸಾ ಆಸ್ಪತ್ರೆ ಮತ್ತು ದಂತ ಚಿಕಿತ್ಸಾ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನು ಪಡೆಯಬಹುದು. ಮೊದಲ ಹಂತದಲ್ಲಿ KSS ನ ಅಡಿಯಲ್ಲಿ ಹೊರ ರೋಗಿ ಚಿಕಿತ್ಸಾ ಸೌಲಭ್ಯವಿದೆಯೇ? ಸೌಲಭ್ಯವನ್ನು ಹಿಂಬರಿಸಿಕೊಳ್ಳಲು ಅರ್ಹರಾಗಿದ್ದಾರೆ. KS ಫಲಾನುಭವಿಗಳು ಮುಂದಿನ ಆದೇಶದವರೆಗೆ ಹೊರ ರೋಗಿ ಚಿಕಿತ್ಸಾ ಸೌಲಭ್ಯವನ್ನು ಹಿಂಬರಿಸಿಕೊಳ್ಳಲು ಅರ್ಹರಾಗಿದ್ದಾರೆ. KS ಅಡಿಯಲ್ಲಿ ಲಸಿಕೆ ಮಾರ್ಗಸೂಚಿ ಯಾವುದು? ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಡಿಯಲ್ಲಿ ಆವರಿಸಿರುವ ಲಸಿಕೆಗಳು ಹಾಗೂ KS ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಲಸಿಕೆಗಳಿಗೆ ಮಾತ್ರ ಅರ್ಹರಾಗಿದ್ದಾರೆ. KS ಫಲಾನುಭವಿಗಳು KS ನಿಂದ ನೋಂದಾಯಿತ ಆಸ್ಪತ್ರೆಯಲ್ಲಿ ಎಷ್ಟು ಬಾರಿ ತಜ್ಞರನ್ನು ಸಂಪರ್ಕಿಸಬಹುದು? KS ಫಲಾನುಭವಿ ಒಂದೇ ನೋಂದಾಯಿತ ಆಸ್ಪತ್ರೆಗೆ 1 ತಿಂಗಳ ಅವಧಿಯಲ್ಲಿ 3 ಬಾರಿ ಭೇಟಿ ನೀಡಬಹುದು. ಪ್ರತಿ ಭೇಟಿಯ ಸಮಯದಲ್ಲಿ ಫಲಾನುಭವಿ ಒಂದೇ ಆಸ್ಪತ್ರೆಯಲ್ಲಿ 3 ವಿಭಿನ್ನ ತಜ್ಞರನ್ನು ಸಂಪರ್ಕಿಸಬಹುದು. KS ಯೋಜನೆಯಲ್ಲಿ ನೋಂದಾವಣೆ ಮಾಡದ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಸಂದರ್ಭದಲ್ಲಿ ತೆಗೆದುಕೊಂಡ ಚಿಕಿತ್ಸೆಯನ್ನು ಹಿಂಬರಿಸಿಕೊಳ್ಳಬಹುದೇ? ಹಾಗಿದ್ದರೆ ಕಾರ್ಯವಿಧಾನ ಏನು? ಖಾಸಗಿ ನೋಂದಾವಣೆ ಮಾಡದ ಆಸ್ಪತ್ರೆಗಳಿಂದ ಸರ್ಕಾರದ ಆದೇಶದ ಪ್ರಕಾರ ತುರ್ತು ಸಂದರ್ಭದಲ್ಲಿ ತೆಗೆದುಕೊಳ್ಳಲಾದ ಚಿಕಿತ್ಸೆಯನ್ನು KS ದರಗಳಲ್ಲಿ ಹಿಂಬರಿಸಿಕೊಳ್ಳಲು KS ಪರಿಗಣಿಸುತ್ತದೆ. ಹಿಂಬರಿಸಿಕೊಳ್ಳಲು KS ಪ್ಯಾಕೇಜ್ ದರ ಅಥವಾ ನಿಜವಾದ ವೆಚ್ಚದಲ್ಲಿ ಯಾವುದು ಕಡಿಮೆಯೋ ಅದನ್ನು ಪರಿಗಣಿಸಿ ಆಯಾ ಇಲಾಖೆಯ ಮುಖ್ಯಸ್ಥರಿಂದ ಹಿಂಬರಿಸಿಕೊಳ್ಳುವಿಕೆಗೆ ಅರ್ಹರಿರುತ್ತಾರೆ. ಅನುಮೋದಿತ ದರಗಳಿಗಿಂತ ಹೆಚ್ಚಿನ ಮರುಪಾವತಿಯನ್ನು ಪರಿಗಣಿಸಲು ಮಾರ್ಗಸೂಚಿ ಯಾವುದು? ವ್ಯಾಖ್ಯಾನಿಸಲಾದ ಮಾನದಂಡ ಅಡಿಯಲ್ಲಿ ಬರುವ ಮರುಪಾವತಿಯ ವಿನಂತಿಗಳನ್ನು ವೈದ್ಯಕೀಯ ತಜ್ಞರ ಸಮಿತಿಯು ಪರಿಶೀಲಿಸುತ್ತದೆ. ನೋಂದಾಯಿತ ಆಸ್ಪತ್ರೆಯಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯ ಬಗೆಯಲ್ಲಿ ದೂರು ನೀಡಬೇಕು. ಫಲಾನುಭವಿ ನೋಂದಾಯಿತ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಎಲ್ಲ ಪುರಾವೆಗಳೊಂದಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಕುಂದುಕೊರತೆಗಳ ಅಧಿಕಾರಿಗಳಿಗೆ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಅಥವಾ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಸಂಪರ್ಕಿಸಬಹುದು. ನೌಕರನು ಪ್ರವಾಸ ನಿಮಿತ್ತ ಹೊರ ರಾಜ್ಯದಲ್ಲಿ ಪಡೆಯುವ ಸಂದರ್ಭದಲ್ಲಿ ನೋಂದಾಯಿತವಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರೆ ಹಿಂಬರಿಸಿಕೊಳ್ಳುವಿಕೆ ಪಡೆಯಲು ಅರ್ಹರೇ? ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಹಿಂಬರಿಸಿಕೊಳ್ಳುವ ತುರ್ತು ಪರಿಸ್ಥಿತಿಯ ವ್ಯಾಖ್ಯಾನದ ಮೇಲೆ ಸರ್ಕಾರದ ಆದೇಶದ KS ದರಗಳ ಪ್ರಕಾರ ಪರಿಗಣಿಸಲಾಗುತ್ತದೆ. ಸದರಿ ಹಿಂಬರಿಸಿಕೊಳ್ಳುವಿಕೆಯನ್ನು ಆಯಾ ಇಲಾಖೆ ಮುಖ್ಯಸ್ಥರಿಂದ ನಿಯಮಾನುಸಾರ ಪಡೆಯಲು ಅರ್ಹರಿರುತ್ತಾರೆ. IVF ಮಾರ್ಗಸೂಚಿಗಳು ಯಾವುವು? IVF ಚಿಕಿತ್ಸೆಯನ್ನು ಜಿಲ್ಲಾ ಸರ್ಕಾರಿ ಸ್ತ್ರೀ ರೋಗ ತಜ್ಞರಿಂದ ಅವರ ಶಿಫಾರಸಿನ KS ನಡೆಯಲ್ಲಿ IVF ಚಿಕಿತ್ಸೆಗೆ ಅನುಮತಿಸಲಾಗುವುದು. ಆಂಬ್ಯುಲೆನ್ಸ್ ಶುಲ್ಕಗಳನ್ನು ಹಿಂಬರಿಸಿಕೊಳ್ಳಬಹುದೇ? ಹೌದು, ಆಂಬ್ಯುಲೆನ್ಸ್ ಶುಲ್ಕಗಳು ನಗರದೊಳಗೆ ಹಿಂಬರಿಸಲ್ಪಡುತ್ತವೆ. ವೈದ್ಯರಿಂದ ಪ್ರಮಾಣ ಪತ್ರವಿದ್ದರೆ ಯಾವುದೇ ಇತರ ವಿಧಾನದ ಮೂಲಕ ಸಾಗಿಸುವಿಕೆಯು ರೋಗಿಯ ಜೀವಕ್ಕೆ ಖಂಡಿತವಾಗಿಯೂ ಅಪಾಯವುಂಟು ಮಾಡುತ್ತದೆ ಅಥವಾ ಅವಳ ಸ್ಥಿತಿಯನ್ನು ತೀವ್ರವಾಗಿ ದುರ್ಬಲಗೊಳಿಸುತ್ತದೆ. ನನ್ನ ಚಿಕಿತ್ಸೆಗೆ ಅನೇಕ ಸಿಟ್ಟಿಂಗ್ಗಳು ಸೈಕಲ್ಗಳ ಅಗತ್ಯವಿದ್ದಲ್ಲಿ ಪ್ರತಿ ಸೈಕಲ್ಗೆ ಅದೇ ಚಿಕಿತ್ಸೆ ಕುಳಿತುಕೊಳ್ಳುವಿಕೆ ಅಥವಾ ಪ್ರತ್ಯೇಕ ಪ್ರೀ ಆತ್ ಬೇಕೆ? ಹೌದು, ಮಾನ್ಯತೆ ಅವಧಿ ಸಕ್ರಿಯವಾಗಿದ್ದರೆ. ಫಲಾನುಭವಿಯು ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧೋಪಚಾರ ಪಡೆಯುತ್ತಿದ್ದಲ್ಲಿ ನಗದು ರಹಿತವಾಗಿ ಔಷಧ ಪಡೆಯಲು KS ಯೋಜನೆ ಅವಕಾಶವಿದೆಯೇ?
ಕೇಸ್ ಯೋಜನೆಯಲ್ಲಿ ಹೊರರೋಗಿಯು ಚಿಕಿತ್ಸೆ ಭರಿಸುವ ಔಷಧ ನಗದು ರಹಿತವಾಗಿರುವುದಿಲ್ಲ. ಔಷಧೋಪಚಾರಕ್ಕೆ ಸರ್ಕಾರಿ ನೌಕರನು ಭರಿಸಿದ ವೆಚ್ಚವನ್ನು ಪ್ರಸ್ತುತ ಅನುಸರಿಸಲಾಗುತ್ತಿರುವ ಕ್ರಮದಲ್ಲಿ ನಿಯಂತ್ರಣಾಧಿಕಾರಿಗಳು ಸರ್ಕಾರಿ ನೌಕರರಿಗೆ ಹಿಂಬರಿಸಿಕೊಳ್ಳಬಹುದು. ಫಲಾನುಭವಿಯಾಗಿ ನೋಂದಾಯಿಸಲ್ಪಡಲು ಯಾವ ಕ್ರಮ ವಹಿಸಬೇಕು? HRMS ತಂತ್ರಾಂಶದಲ್ಲಿ ನೋಂದಾಯಿಸಿ ಬಟವಾಡೆ ಅಧಿಕಾರಿಗಳು ಅನುಮೋದಿಸಬೇಕಾಗುತ್ತದೆ. ನೋಂದಾಯಿತ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುವ ಸಮಯದಲ್ಲಿ ಕಡ್ಡಾಯವಾಗಿ ಯೂನಿಕ್ ಐಡಿ ಮತ್ತು DDO ಸೈನ್ ಹೊಂದಿರುವ ಪ್ರತಿಯನ್ನು ಪ್ರಸ್ತುತಪಡಿಸಬೇಕು. ತುರ್ತು ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಇಲ್ಲದಿದ್ದರೆ ಯಾವ ಕ್ರಮ ವಹಿಸಬೇಕು? ಸರ್ಕಾರದ ಆದೇಶದ ಪ್ರಕಾರ ತುರ್ತು ಪ್ರಕರಣಗಳಿದ್ದಲ್ಲಿ ಚಿಕಿತ್ಸೆಯನ್ನು ಯಾವುದೇ ದಾಖಲಾತಿ ಇಲ್ಲದೆ ಪಡೆಯಬಹುದು. ಆದರೆ 24 ಗಂಟೆಯೊಳಗೆ ದಾಖಲಾತಿಗಳನ್ನು ಆಸ್ಪತ್ರೆಗೆ ಪ್ರಸ್ತುತಪಡಿಸಬೇಕು. ಫಲಾನುಭವಿಗಳು ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರು ನೋಂದಾಯಿಸಿಕೊಳ್ಳಲು ಲಿಖಿತ ಮನವಿ ಸಲ್ಲಿಸುವ ಬಗ್ಗೆ. ಇದನ್ನ ಸಪರೇಟ್ ಇದೆ, ನಾನು ಹೇಳ್ಬಿಟ್ಟಿದ್ದೀನಿ, ಏನೋ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ. ಏನೇನು ಬೇಕಪ್ಪ ಅಂದರೆ ಸರ್ಕಾರಿ ನೌಕರರ ಒಂದು ಪಾಸ್ಪೋರ್ಟ್ ಅಳತೆ ಭಾವಚಿತ್ರ 50 KB, ಅದು ಜನ್ಮ ದಿನಾಂಕ ದಾಖಲೆಗಳು, ಆಧಾರ್ ಕಾರ್ಡು, ವೇತನ ಚೀಟಿ, ಕಾನೂನು ದಾಖಲೆಗಳು, ದತ್ತು ವಿವಾಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಫಾರಂ 1, ಫಾರಂ 2, ಫಾರಂ 3 ಏನೆಲ್ಲ ಘೋಷಣಾ ಪತ್ರ ಸಲ್ಲಿಸಿದರೆ ಆಯ್ತು. ಸರ್ಕಾರಿ ಸೌಲಭ್ಯ ನೌಕರರು ನೋಂದಾಯಿಸಲು ಮೊಬೈಲ್ ಮೂಲಕ ಮನವಿಯನ್ನು ಸಲ್ಲಿಸುವ ಬಗ್ಗೆ. ಮೊಬೈಲ್ ಮೂಲಕನೂ ಕೂಡ ನೀವು ಈ ಲಿಂಕ್ ಕೊಟ್ಟಿದ್ದಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ನೀವು ಅಪ್ಲಿಕೇಶನ್ ಮಾಡಿಕೊಂಡು ಮಾಡಬಹುದು. ನೋಂದಾಯಿತ ಆರೋಗ್ಯ ಸೇವಾ ಕೇಂದ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಓಕೆ, ಇದು ತುಂಬ ಇದೆ. ಇದನ್ನ ಇನ್ನೊಂದು ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ವಲ್ಪ ಟೈಮ್ ತಗೊಳ್ತಾ ಇದೆ, ಡೀಟೇಲ್ ಹೇಳಬೇಕು ನಾನು, ರೈಟ್? ಇನ್ನೊಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ದಿಸ್ ಥಿಂಗ್. ಥ್ಯಾಂಕ್ ಯು.